ಬಂದಂಥ ಅನುಮಾನ ಎಷ್ಟು ಅವಶ್ಯಕತೆ ಇದೆಯೇ ಕೃಷಿಯಲ್ಲಿ? ಇಷ್ಟೊಂದು ಬ್ಯಾಕ್ಟೀರಿಯಾಗಳನ್ನೆಲ್ಲ ಬಿದ್ದು ಎದ್ದು ಮಾಡಬೇಕೆ? ಬೇವಿನ ಎಣ್ಣೆ ತರೋದು ಹೊಡೆಯೋದು, ಅದು 40 ಬ್ಯಾಕ್ಟೀರಿಯಾಗಳು ಕಂಟ್ರೋಲ್ ಮಾಡುತ್ತೆ ಅಂತ ಅದನ್ನೇ ವಾರಕ್ಕೆ 2 ಸರಿ 3 ಸರಿ ಹೊಡ್ಕೊಂಡು ಕಲ ಕಳೀತಾ ಇದ್ವಿ ಹೊರತು. ಆದರೆ ಪಕ್ಕ ಇಂಥದ್ದಕ್ಕೆ ಇಂಥ ಔಷಧಿ ಅಂತ ನಮ್ಮಲ್ಲಿ ಆರ್ಗ್ಯಾನಿಕಲಿ ಇವತ್ತುವರೆಗೂ ಅದು ಅಧ್ಯಯನ ಆಗಲಿಲ್ಲ. ಇಷ್ಟೊಂದು ಡ್ರಮ್ಗಳು ನಾನು ತೋರಿಸಿದ ತಕ್ಷಣ ಪ್ರಭಾಕರ್ ಸರ್ ಏನೋ ಬೇಕಾದಷ್ಟು ಮಾಡೋರೆ, ಪ್ರಯೋಗಗಳು ಮಾಡಿದರೆ ಅವ್ರು ಹೇಳಿದ್ದೆ ಸತ್ಯ ಅಂತ ಅನ್ನೋದಲ್ಲ. ಸತ್ಯ ತನಗೆ ತಾನೇ ಅರಿವು ಬರಬೇಕು. ಅಧ್ಯಯನದ ಪ್ರಕಾರವಾಗಿ ವೇಸ್ಟ್ ಡಿಕಂಪೋಸರ್ನಲ್ಲಿ ಎಲ್ಲ ಥರದ ಬ್ಯಾಕ್ಟೀರಿಯಾಗಳು ಇವೆ ಅಂತ ಅಂದಮೇಲೆ ನಮಗೆ ಗೋ ಆಧಾರಿತ ಕೃಷಿಯನ್ನ ಬಿಟ್ಟು ಆ ಕೃಷಿಗೆ ಬರಬಹುದು. ಸತ್ಯ ಹೇಳುವಂತ ಮನಸ್ಥಿತಿಯನ್ನ ರೈತರು ರೂಢಿಸ್ಕೊಳ್ಬೇಕು. ನಾನು ಬಳಸ್ಕೊಂಡಿದ್ದೀನಿ, ಇಷ್ಟು ₹1000 ಹಾಕಿದ್ದೀನಿ, ಇಲ್ಲ ನಾನು ಬಳಸಿರೋದ್ರಲ್ಲಿ ಸ್ವಲ್ಪ ಭಾಗ ಮಾತ್ರ ಇದು ಉಚಿತವಾಗಿ ಬಂದೈತೆ, ಮಿಕ್ಕಿದ್ದಿಲ್ಲ, ಅದು ಪೂರ್ಣ 100ಕ್ಕೆ 100 ಭಾಗ ಬಂದಿಲ್ಲ ಅನ್ನೋದನ್ನ ಅವರು ಖಚಿತವಾಗಿ ಹೇಳ್ಬೇಕು. ಇಲ್ಲಿ ಯಾರೋ ಒಬ್ಳು ಹಾಕಿದರೆ ವಿಶ್ವದಲ್ಲಿ ನಾನೇ ಕಂಡಿಡ್ದಿರೋದು ಅಂತ ಹಾಕೋದು. ನನಗೆ KVKL ಕೇಳಿದೆ, ಎಲ್ಲ ಅವ್ರು ಮಾರ್ಕೆಟಿಂಗ್ ಮಾಡ್ತಾವ್ರೆ ಅನ್ನೋರು. ಎಲ್ಲ ಥರದ ಗೋಕೃಪಾಮೃತಗಳಾಗಲಿ ಜೀವಾಮೃತಗಳಾಗಿ ಇಷ್ಟೊಂದು ಶ್ರಮದಾಯಕವಾಯ್ತೇನೋ ಖುಷಿ ಕೊಡಬೇಕಾಗಿತ್ತು, ಆದರೆ ಶ್ರಮ ಕೊಡ್ತಾ ಇದೆ ಅಂತ ಅನಿಸಿದೆ ನನಗೆ. ವೀಕ್ಷಕರೇ, ನಾವಿವಾಗ ಪ್ರಭಾಕರ್ ಸರ್ ಅವರ ಈ ತೋಟದ ಈ ಭಾಗದಲ್ಲಿ ಬಂದಿದ್ದೀವಿ. ಇದರಲ್ಲಿ ಅವರು ಸಾವಯವ ದ್ರವ್ಯಗಳು, ಸಾವಯವ ದ್ರವರೂಪದ ಗೊಬ್ಬರಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನ ಅಭಿವೃದ್ಧಿಪಡಿಸಿಕೊಂಡು ಅವ್ರ ತೋಟಕ್ಕೆ ಕೊಟ್ಟಿದ್ದಾರೆ ವರ್ಷಾನ್ಗಟ್ಲೆ. ಸೊ ಈಗ ಅವರ ಆರೋಗ್ಯ ಸರಿ ಇಲ್ದಿರೋದನ್ನ ಇದರಲ್ಲಿ ಲೈವ್ ಇಲ್ಲ ಇವಾಗ, ಬಟ್ ಅವರ ಯಾವ ರೀತಿ ಮಾಡ್ತಾ ಇದ್ರು, ಯಾವ ರೀತಿ ದ್ರವ್ಯಗಳನ್ನ ತಯಾರು ಮಾಡ್ತಿದ್ರು, ಸೂಕ್ಷ್ಮಗಳನ್ನ ಹೇಗೆ ಅಭಿವೃದ್ಧಿ ಮಾಡ್ಕೊತಿದ್ರು, ಅದನ್ನ ಹೇಗೆ ತೋಟಕ್ಕೆ ಕೊಡ್ತಾ ಇದ್ರು ಗಿಡಗಳಿಗೆ ಅನ್ನೋದನ್ನ ಅವರಿಂದ ಕೇಳೋಣ. ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದು ಎಲ್ಲ ಸೂಕ್ಷ್ಮ ಏನು ಬ್ಯಾಕ್ಟೀರಿಯಾಗಳು ನಮ್ಮಲ್ಲಿ ಇದೆಯೋ ಅವೆಲ್ಲವೂ ತಯಾರು ಮಾಡ್ತಾ ಇದ್ವಿ. NPK ಇರ್ಬೋದು, ಬೇರೆ ಸೂಕ್ಷ್ಮ 16 ಪೋಷಕಾಂಶಗಳ ಬ್ಯಾಕ್ಟೀರಿಯಾಗಳನ್ನೆಲ್ಲವೂ ತಂದಾಕಿ ಶುರು ಮಾಡ್ತಾ ಇದ್ವಿ. ಆಗ ಇದನ್ನು ಉತ್ಪತ್ತಿ ಮಾಡಿಕೊಂಡು ಇವನ್ನೆಲ್ಲವನ್ನು ನಾವು ಒಂದು ತೊಟ್ಟಿಯಲ್ಲಿ ಆ ತೊಟ್ಟಿಗೆ ಹಾಕ್ತಾ ಇದ್ವಿ. ಇದು ಬಯೋಡೈಜೆಸ್ಟರು, ಹಿಂದಗಡೆ ಬಯೋಡೈಜೆಸ್ಟರ್. ಇದು ಸುಮಾರು ವರ್ಷಗಳು ಕೆಲಸ ಆಯಿತು. ಆಮೇಲೆ ಇವಾಗ ಅದು ನಿಂತಿದೆ ಬಯೋಡೈಜೆಸ್ಟರ್. ಇದ್ರ ದ್ರಾವಣನ ಬಯೋಡೈಜೆಸ್ಟರ್ಗೆ ಇಲ್ಲ, ನೇರವಾಗಿ ಕೊಡ್ತಾ ಇದ್ದೆ. ಸಣ್ಣ ತೊಟ್ಟಿಗೆ ಹೋಗೋದು, ಅಲ್ಲಿಂದ ಇನ್ನೊಂದು ತೊಟ್ಟಿಗೆ ಹೋಗುತ್ತೆ, ಆ ತೊಟ್ಟಿಯಿಂದ ಇಡೀ ತೋಟಕ್ಕೆ ಸಪ್ಲೈ ಆಗುತ್ತೆ. ಆ ಥರ ಮಾಡ್ಕೊಂಡಿದ್ವಿ. ಆಗ ಮಾಡಿ ಇದರಲ್ಲಿ ಪೊಟ್ಯಾಶ್ಗೆ ಸಪ್ರೇಟು ಬಿಲ್ಪತ್ರೆ ಕಾಯಿಗಳನ್ನು ತಂದು ಅದನ್ನೆಲ್ಲ ಮಾಡಿದ್ದೀವಿ. ಬಿಲ್ವ ರಸಾಯನಗಳನ್ನ ಎಲ್ಲ ಏನೇನು ರಸಾಯನಗಳಿದೆಯೋ ಎಲ್ಲವನ್ನು ಮಾಡ್ತಾ ಬಂದ್ವಿ ನಾವು. ಎಲ್ಲ 500 ಎಲ್ಲವೂ ಮಾಡ್ತೀವಿ. ನನಗೆ ಬಂದಂಥ ಅನುಮಾನ, ಎಷ್ಟು ಅವಶ್ಯಕತೆ ಇದೆಯೇ ಕೃಷಿಯಲ್ಲಿ? ಇಷ್ಟೊಂದು ಬ್ಯಾಕ್ಟೀರಿಯಾಗಳನ್ನೆಲ್ಲ ಬಿದ್ದು ಎದ್ದು ಮಾಡಬೇಕೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ನಂತರ ಇದೆಲ್ಲ ಮಾಡಾದ್ಮೇಲೆ ಇಷ್ಟು ಬ್ಯಾಕ್ಟೀರಿಯಾಗಳು, ಪೊಟ್ಯಾಶ್ ಬ್ಯಾಕ್ಟೀರಿಯಾಗಳು ಎಲ್ಲವೂ ಬೇಕೇ ಅಂತ ಇತ್ತೀಚೆಗೆ ಅಧ್ಯಯನದ ಪ್ರಕಾರವಾಗಿ ವೇಸ್ಟ್ ಡಿಕಂಪೋಸರ್ನಲ್ಲಿ ಎಲ್ಲ ಥರದ ಬ್ಯಾಕ್ಟೀರಿಯಾಗಳು ಇವೆ ಅಂತ ಅಂದಮೇಲೆ ನಮಗೆ ಗೋ ಆಧಾರಿತ ಕೃಷಿಯನ್ನ ಬಿಟ್ಟು ಆ ಕೃಷಿಗೆ ಬರಬಹುದು. ಅದಕ್ಕೆ ಬೇಕಾದಂಥ ಹಿಂಡಿಗಳು, ಅದಕ್ಕೆ ಬೇಕಾದಂಥ ಯಾವುದೇ ಪದಾರ್ಥಗಳನ್ನು ಅದಕ್ಕೆ ಬಳಸ್ಕೊಳ್ಬೋದು. ವೇಸ್ಟ್ ಡಿಕಂಪೋಸರ್ಗೆ ಬಳಸ್ಕೊಂಡ್ರೆ ನಮಗೆ ಬೇಕಾದಷ್ಟು ನ್ಯೂಟ್ರಿಷನ್ ಸಿಗುತ್ತೆ. ಇಷ್ಟೊಂದು ಎಲ್ಲ ಥರದ ಗೋಕೃಪಾಮೃತಗಳಾಗಲಿ ಜೀವಾಮೃತಗಳಾಗಿ ಇಷ್ಟೊಂದು ಶ್ರಮದಾಯಕವಾಯ್ತೇನೋ ಖುಷಿ ಕೊಡಬೇಕಾಗಿತ್ತು, ಆದರೆ ಶ್ರಮ ಕೊಡ್ತಾ ಇದೆ ಅಂತ ಅನಿಸಿದೆ ನನಗೆ. ಅದರಿಂದ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡುವಂಥ ಮಟ್ಟಕ್ಕೆ ಬಂತು. ಈಗ ಹಂಗೆ ನಿಂತಿದೆ ನಮ್ಮ ಕೃಷಿಯ ವ್ಯವಸ್ಥೆಗಳು. ಅಲ್ಲ ಅಂದ್ರೆ ಸರ್, ನಿಮ್ಮ ಆರಂಭದ ಕಾಲದಲ್ಲಿ ಹೌದು ಇದ್ರ ಬಗ್ಗೆ ಅಷ್ಟೇ ಮಾಹಿತಿ ಇದ್ದಿದ್ರಿಂದ 2006-2008 ಆ ಕಾಲದಲ್ಲಿ 15 ಇಸ್ವಿನಲ್ಲಿ ಮಾಹಿತಿ ಕೊರತೆ ಅಥವಾ ಇಷ್ಟೊಂದು ಇನ್ಫಾರ್ಮೇಶನ್ ಸಿಗ್ತಿರ್ಲಿಲ್ಲ. ಮಾಹಿತಿ ಕೊರತೆ ನೀವು ಯಾವ್ದಾವ್ದನ್ನು ಎಲ್ಲೆಲ್ಲಿ ಓದ್ತಿದ್ರೋ ಅದನ್ನೆಲ್ಲ ಮಾಡೋದು ನಮ್ಮ ಗಿಡಗಳಿಗೆ ಕೊಡೋ ಹಾಗಾಗಿ. ಸೊ ಪ್ರತಿಯೊಂದಕ್ಕೂ
ವೈಯಕ್ತಿಕವಾಗಿ ಫೋಕಸ್ ಮಾಡಿದ್ರಿ. ಅದೇ ವೈಯಕ್ತಿಕ ಆ ಸನ್ನಿವೇಶಗಳು ಆ ರೀತಿ ಇತ್ತು. ಸನ್ನಿವೇಶನೂ ಆ ಥರ ಇತ್ತು, ಅಲ್ಲಿ ಮಾಹಿತಿಯ ಕೊರತೆನೂ ಇತ್ತು ಅವಾಗ. ಆಮೇಲೆ ಇವತ್ತು ಬೇಕಾದಷ್ಟು ಎಲ್ಲ ಥರದ ದ್ರವ್ಯಗಳು ದೊರೀತಾ ಇರೋದ್ರಿಂದ ಇಷ್ಟೊಂದು ಏನು ಇರಲಿಲ್ಲ, ಅವತ್ತು ಅಧ್ಯಯನವೂ ಇರಲಿಲ್ಲ, ಏನೂ ಇಲ್ಲ. ಎಷ್ಟೋ ಸರಿ ಧಾರವಾಡ ಯೂನಿವರ್ಸಿಟಿಗೆ ಕೂಗಾಡಿ ಅವ್ರ ಹತ್ರ ಕೆಲವು ಕಲ್ಚರ್ಗಳನ್ನು ಅಲ್ಲಿಂದ ತರಿಸ್ಕೊಂಡಿದ್ದೀನಿ. ಆಮೇಲೆ ಕೆಲವು ಔಷಧಿಗಳನ್ನ ಸಿಂಪಡಣೆ ಮಾಡುವಾಗ ಇಂಥ ರೋಗಕ್ಕೆ ಇಂಥದ್ದು ಅಂತೆಲ್ಲ ಪೆಸಲಮೈಸಿಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಅಲ್ಲಿಂದ ತರಿಸ್ಕೊಳ್ತಾ ಇದ್ದೀನಿ. ಬಹಳ ಕಷ್ಟ ಆಗೋದು ಅವತ್ತಿನ ಪರಿಸ್ಥಿತಿಯಲ್ಲಿ. ಯಾವ ಔಷಧಿಗಳಿಲ್ಲ, ಸಾವಯವ ಅಂತ ಹೇಳಿದವರೆಲ್ಲರೂ ಸುಮ್ಮನೆ ಏನೋ ಹೇಳ್ಕೊಂಡು ಕಾಲ ಕಳಿಬೇಕಾಗಿತ್ತೆ ಹೊರತು ಅದೇನೋ 2-3 ಸರಿ ಹೊಡಿತೀವಿ ಬಿಡ್ತೀವಿ. ಬೇವಿನ ಎಣ್ಣೆ ತರೋದು ಹೊಡೆಯೋದು, ಅದು 40 ಬ್ಯಾಕ್ಟೀರಿಯಾಗಳು ಕಂಟ್ರೋಲ್ ಮಾಡುತ್ತೆ ಅಂತ ಅದನ್ನೇ ವಾರಕ್ಕೆ 2-3 ಸರಿ ಹೊಡ್ಕೊಂಡು ಕಾಲ ಕಳೀತಾ ಇದ್ವಿ ಹೊರತು. ಆದರೆ ಪಕ್ಕ ಇಂಥದ್ದಕ್ಕೆ ಇಂಥ ಔಷಧಿ ಅಂತ ನಮ್ಮಲ್ಲಿ ಆರ್ಗ್ಯಾನಿಕಲಿ ಇವತ್ತುವರೆಗೂ ಅದು ಅಧ್ಯಯನ ಆಗಲಿಲ್ಲ. ಅದು ಅಧ್ಯಯನ ಆಗಬೇಕು. ಇಂಥದ್ದು ಇವಾಗ ರಸ ಇರುವಂಥದ್ದಕ್ಕೆ ಇಂಥ ಔಷಧಿ ಹೊಡಿಬೇಕು, ಅದು ರೆಸಿಸ್ಟೆನ್ಸ್ ತಗೊಳುತ್ತೆ. ಒಂದೇ ಹೊಡಿತಾ ಇದ್ರೆ ಅದಕ್ಕೆ ಬೇರೆ ಇನ್ನೇನಾದ್ರೂ ಒಂದು ಔಷಧಿ ಇದೆಯಾ ಇಲ್ಲ. ಇವಾಗ ಪಾಲಕರು ಏನೋ ಹೇಳಿದ್ಮೇಲೆ ದಶಮೂಲ ಆ ಮೂಲ ಈ ಮೂಲ ಹೊಡಿತಾ ಇದ್ದಾರೆ ಅಂತಿತ್ತು. ಅದು ಸಾಮಾನ್ಯವಾಗಿ ಅದರಲ್ಲೂ ಕಂಟ್ರೋಲ್ ಬಂದಂಥದ್ದು ವೈಜ್ಞಾನಿಕವಾಗಿ ಯಾರಾದರೂ ಅದನ್ನ ಆಧಾರವಾಗಿ ಮಾಡಿ ಡಾಕ್ಯುಮೆಂಟ್ ಮಾಡಿದ್ರೆ ರೈತರಿಗೆ ಉಪಯೋಗ ಆಗುತ್ತೆ. ಸುಮ್ಮನೆ ಏನೋ ಹೇಳ್ತಾರೆ ಎಷ್ಟೊಂದು ಹಾಕೊಳ್ಳಿ ಇದೆಲ್ಲ ಹಾಕ್ಬಿಟ್ಟು ಹೊಡೀರಿ ಅಂತ ಹೇಳ್ತಾರೆ. ನಂಬಿಕೆಯಿಂದ ಮಾಡ್ಕೊಳ್ಬೇಕೇ ಹೊರತು ಅದು ನಮ್ಮ ಎನ್ವೈರನ್ಮೆಂಟ್ಗೆ ಸೂಟಬಲ್ ಇಲ್ಲ ಅದು ಗೊತ್ತಿಲ್ಲ ನಮ್ಗೆ. ಎಷ್ಟೋ ಸರಿ ಪ್ರಾಕೃತಿಕವಾಗಿ ಹೋಗಿರುತ್ತೆ ಅದು, ಇವ್ರು ಹೊಡಿತಾರೆ ಅದೇ ಕಾಗೆ ಕೂತ್ಕೊಳ್ಳೋಕು ರಂಗ ಬೀಳೋಕು ಎರಡು ಒಂದೇ ಅನ್ನುವಂತ ಸಮಯದಲ್ಲಿ ಹೊಡೆದಿದ್ದ ಕಾಕತಾಳೀಯವಾಗಿ ಅದು ಹೋದಾಗ ಇದೇ ಅಂತ ನಿರೂಪಣೆಗೆ ಬಂದ್ಬಿಡ್ತೀವಿ ನಾವು. ಹಂಗಲ್ಲ, ವೈಜ್ಞಾನಿಕವಾಗಿ ಅಧ್ಯಯನ ಆಗಬೇಕು. ಅದು ಬಂದಾಗ ಯಾವುದೋ ಹಣ್ಣು ತರಕಾರಿಗಳನ್ನು ಬೆಳಿತೀರಾ, ಅದು ಬರ್ದಾಗ ಇವನ್ನೆಲ್ಲ ಪ್ರಯೋಗ ಮಾಡಿ ಯಶಸ್ಸನ್ನ ಕಂಡ್ರೆ ಆಮೇಲೆ ಅದನ್ನ ಒಂದು ಡಾಕ್ಯುಮೆಂಟ್ ಆಗಿ ಮಾಡಿದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ, ಅದು ಉಪಯೋಗ ಆಗುತ್ತೆ. ಸುಮ್ಮನೆ ನಾನು ಯಾವುದೋ ಇದು ನೋಡಿದೆ, ಇವಾಗ ಇಷ್ಟೊಂದು ಡ್ರಮ್ಗಳು ನಾನು ತೋರಿಸಿದ ತಕ್ಷಣ ಪ್ರಭಾಕರ್ ಸರ್ ಏನೋ ಬೇಕಾದಷ್ಟು ಮಾಡೋರೆ ಪ್ರಯೋಗಗಳು ಮಾಡಿದರೆ ಅವ್ರು ಹೇಳಿದ್ದೆ ಸತ್ಯ ಅಂತ ಅನ್ನೋದಲ್ಲ. ಸತ್ಯ ತನಗೆ ತಾನೇ ಅರಿವಿಗೆ ಬರಬೇಕು. ಅದು ಆಗ ಮಾತ್ರನೇ ಅದು ಖುಷಿ ಆಗುತ್ತೆ. ಇಲ್ಲ ಇನ್ನೊಬ್ಬರು ಹೇಳಿದ್ದು ಖುಷಿ, ಅದು ಇನ್ನೊಬ್ಬರ ಮೇಲೇ ನಿಂತ್ಕೊಳ್ಳುತ್ತೆ ಹೊರತು ಅದು ನಮ್ಮ ಮೇಲೆ ಬರೋದು ಸಾಧ್ಯತೆಗಳು ತುಂಬ ಕಮ್ಮಿ. ಅದರಿಂದ ತುಂಬ ಯೋಚನೆ ಮಾಡಿ ಇವೆಲ್ಲ ಯಾವುದೇ ಕಷಾಯಗಳನ್ನು ಮಾಡಬೇಕಾದ್ರೂ ಎಚ್ಚರಿಕೆ ಬೇಕಾಗತ್ತೆ. ಒಂದೆಲ್ಲವನ್ನು ಮಾಡಿ ಇವತ್ತು ಸುಲಭ ಇದೆ, ಸುಲಭ ಇರೋದ್ರಿಂದ ಏನು ಬೇಕಾದರೂ ಮಾಡ್ಬೋದು. ಕಲ್ಚರ್ಗಳನ್ನ ಈಸಿಯಾಗಿ ಮಾಡ್ಬೋದು. ಎಲ್ಲ NPK ಕಲ್ಚರ್ಗಳು ಎಲ್ಲವೂ ಸಿಗ್ತವೆ ಇವತ್ತು, ಮನೆಯಲ್ಲೇ ಮಾಡ್ಕೋಬೋದು. ಇನ್ನೊಬ್ಬರ ಹತ್ರ ಅಂಗಲಾಚೋದಿಲ್ಲ, ದುಡ್ಡು ಕೊಟ್ಟು ಹಾಕೋಂಗಿಲ್ಲ. ಇವತ್ತೇನೋ ಕಮರ್ಷಿಯಲ್ ಆಗಿದೆ, ಎಲ್ಲರೂ ನಮ್ದು ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಈ ಥರ ಅದೆಲ್ಲ ಸರಿ ಬೋಗಸ್ಸೆ ಕಂಪ್ಲೀಟ್. ನಾವು ನೋಡ್ದಂಗೆ ಅದು ಸಾಯಲ್ ಹಂಗಾಗುತ್ತೆ ಹಿಂಗಾಗುತ್ತೆ ಎಲ್ಲ ಕೂಗಾಡ್ಕೊಂಡು ಹೇಳ್ತಾರೆ. ಕಮರ್ಷಿಯಲ್ ಆಗಿ ಹೇಳಿ ಮನೆ ತಗೊಬಂದು ಕೂಗಾಡಿ ನಮ್ಮ ಗೊಬ್ಬರ ಅಂಥದ್ದು ಇಂಥದ್ದು ಇಂಥ ಕಲ್ಚರ್ಗಳು ಇದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತಾರೆ. ಪ್ರಾಯೋಗಿಕವಾಗಿ ಎಲ್ಲಿ ಕೊಟ್ಟಿದ್ಯಪ್ಪ ಹೇಳಪ್ಪ ನಡಿಯಪ್ಪ ನೋಡೋಣ ಅಂತಂದರೆ ಇಲ್ಲ, ಅವನು ಯಾರೋ ಒಬ್ಬನು ವಿಧಿ ಇಲ್ಲದೆ ಅವನು ಕೊಟ್ಬಿಟ್ಟು ಬಳಸಿರ್ತಾನೆ, ಅವನು ಹೇಳಲೇಬೇಕು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಅವರು ಹೇಳ್ತಾರೆ. ಹಂಗಾಗ್ಬಿಟ್ಟು ಇಲ್ಲ ನಾನು ತೊಗೊಂಡೆ ಹೊಡೆದ್ಮೇಲೆ ನನ್ನ ಅಡಿಕೆ ಚೆನ್ನಾಗಿ ಬಂತು, ಆ ಫಸಲು ಚೆನ್ನಾಗಿ ಬಂತು, ಇದು ಬಂತು ಅಂತ ಹೇಳ್ತಾರೆ. ಸತ್ಯ ಹೇಳುವಂಥ ಮನಸ್ಥಿತಿಯನ್ನು ರೈತರು ರೂಢಿಸ್ಕೊಳ್ಬೇಕು. ನಾನು ಬಳಸ್ಕೊಂಡಿದ್ದೀನಿ, ಇಷ್ಟು 1000 ರೂಪಾಯಿ ಹಾಕಿದ್ದೀನಿ, ಇಲ್ಲ ನಾನು ಬಳಸಿರೋದ್ರಲ್ಲಿ ಸ್ವಲ್ಪ ಭಾಗ ಮಾತ್ರ ಇದು ಉಚಿತವಾಗಿ ಬಂದೈತೆ, ಮಿಕ್ಕಿದ್ದಿಲ್ಲ, ಅದು ಪೂರ್ಣ 100ಕ್ಕೆ 100 ಭಾಗ ಬಂದಿಲ್ಲ ಅನ್ನೋದನ್ನು ಅವರು ಖಚಿತವಾಗಿ ಹೇಳಬೇಕಾಗುತ್ತೆ. ಆ ಥರ ಮನಸ್ಥಿತಿಯನ್ನು ರೈತರು ರೂಢಿಸ್ಕೊಂಡಾಗಲೇ ಇವರು ಉಳಿಗಾಲ. ಇಲ್ಲ ಅವ್ರು ಯಾರೋ ಬಂದರು ಅವ್ರ ಮುಂದೆ ಹೇಳಿ ಅಂತಾರೆ, ಹೇಳು ಅಂದಾಗ ಅಷ್ಟು ಪಕ್ಕ ಅಂತ ಹೇಳ್ಬೇಕಾಗತ್ತೆ. ಅದು ಸರಿಯಾದಂಥ ಮಾಹಿತಿ ಅಲ್ಲ. ಇರೋದನ್ನು ಸತ್ಯ ಹೇಳಬೇಕಷ್ಟೇ, ಅವ್ರು ಇದ್ದಾರೆ ಅಂತ ಹೇಳೋವಂಥದ್ದಲ್ಲ. ಅದನ್ನು ಮಾಡಬೇಕು ರೈತರು. ಅದು ಮಾಡಿದಾಗ ಯಶಸ್ಸು ಅವ್ರಿಗಾಗತ್ತೆ. ಅವ್ರದ್ದೇ ಆದಂಥ ಬ್ಯಾಕ್ಟೀರಿಯಾಗಳನ್ನು ತಯಾರು ಮಾಡ್ಕೊಳ್ಬೋದು. ಇವತ್ತು ಏನು ತೊಂದರೆ, ಅಲ್ಲಿಂದನೇ ಕೊಂಡ್ಕೊಳ್ಬೇಕು ಅಂತ ಏನಿಲ್ಲ. ಒಂದು ಸಲ ಸೋರ್ಸ್ ಕಲ್ಚರ್ ತಗೊಂಡ್ಬಂದು ಇಟ್ಕೊಂಡು ಡೂಪ್ಲಿಕೇಟ್ ಮಾಡ್ತಾನೆ ಸೋರ್ಸ್ ಕಲ್ಚರ್ ಅದೇ ಇರುತ್ತೆ. ಹೌದು, ಮದರ್ ಕಲ್ಚರ್ ಸಿಗುತ್ತೆ. ಮದರ್ ಕಲ್ಚರ್ ನನ್ನ ಮಾಹಿತಿನೂ ಕೊಡಬಲ್ಲೆ ನಾನು. ಮದರ್ ಕಲ್ಚರ್ ಇಲ್ಲಾರೋ ಒಬ್ಳು ಆಕೆ ಹಾಕಿದ್ದಾಳೆ, ವಿಶ್ವದಲ್ಲಿ ನಾನೇ ಕಂಡಿಡ್ದಿರೋದು ಅಂತ ಹಾಕೋದು. ನನಗೆ KVKL ಕೇಳಿದೆ, ಎಲ್ಲ ಅವ್ರು ಮಾರ್ಕೆಟಿಂಗ್ ಮಾಡ್ತಾವ್ರೆ ಅನ್ನೋರು. ಎಂಥದ್ದು ಹೆಸರು ಬಂದೈತೆ ಯೂಟ್ಯೂಬಲ್ಲಿ. ನಾನು ಅವ್ರು ಕೇಳಿದ್ರೆ ನನ್ನ ಫೋನ್ನೇ ಬ್ಲಾಕ್ ಮಾಡಿಟ್ಬಿಟ್ಟಾಕೆ. ನೀವೊಬ್ಬರೇ ಅಂತಿರಲ್ಲ, ಇದಕ್ಕಿಂತ ಮುಂಚೆ ಬಂದಿರುವಂಥದ್ದಿಲ್ವ ಬ್ಯಾಕ್ಟೀರಿಯಾಗಳು, ಯೂನಿವರ್ಸಿಟಿಯಲ್ಲೇ ಬೇಕಾದಷ್ಟು ಬ್ಯಾಕ್ಟೀರಿಯಾಗಳನ್ನು ಮಾಡಿಬಿಟ್ಟವ್ರಲ್ಲ. ಹಂಗಾಗಿದೆ
ಅಲ್ಲಿ ತುಂಬ ರೈತರ ಒಡನಾಟದಲ್ಲಿ ಆಂಧ್ರದಲ್ಲಿ ಒಬ್ರು ಇದ್ದಾರೆ, ಅಶೋಕ್ ಕುಮಾರ್ ಅಂತ, ರೈತರ ಒಡನಾಟ. ಅವರು ಬ್ಯಾಕ್ಟೀರಿಯಾಗಳನ್ನು ಕೊಡ್ತಾರೆ, ಒಂದು 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮನೆಗೆ ಕಳಿಸ್ತಾರೆ ಕೊರಿಯರ್ನಲ್ಲಿ. ತಗೊಂಡು ನಮ್ಮ ಕಲ್ಚರ್ನ ಮಾಡ್ಕೊಳ್ಬೋದು, ಎಲ್ಲವನ್ನೂ ಮಾಡ್ಕೋಬೋದು. ಕಲ್ಚರ್ಗಳನ್ನ ಹೇಗೆ ಮಾಡಬೇಕು ಅಂತ ಅವ್ರದ್ದು ವಿಡಿಯೋ ಇದೆ, ತಕ್ಷಣ ಎಲ್ಲರೂ ಮಾಡ್ಕೊಳ್ಬೋದು. ಮನೆಯಲ್ಲೇ ಮಾಡ್ಕೊಳ್ಳಿ ಅಂತಾರೆ ಅವರು, ಕೊಂಡ್ಕೊಳ್ಳಿ ಅಂತ ಅವ್ರು ಯಾವತ್ತೂ ಹೇಳಿದ್ದಿಲ್ಲ. ಆ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಥರದ ಅನುಕೂಲತೆಗಳು ಇವತ್ತಿರೋದ್ರಿಂದ ರೈತರು ಆ ಥರ ಕಲ್ಚರ್ನ ತರಿಸ್ಕೊಳ್ಳೋದು, ಮದರ್ ಕಲ್ಚರ್ನ ಉಳಿಸ್ಕೊಳ್ಳೋದು, ತಿರ್ಗಾ ಬಳಸ್ಕೊಳ್ಳೋದು ಮಾಡ್ತಾನೆ ಇರ್ಬೋದು. ಒಂದು 6-7 ಟ್ರೇ ನಾನು ಇಟ್ಟಿದ್ದೀನಿ, ಮಾಡ್ತಾ ಇದ್ದೆ, ಅದೆಲ್ಲ ನಿಂತೋಗಿದೆ. ಆ ಸಲೀಸ ಮಾಡ್ಕೊಳ್ಳೋದು ಒಂದು ರೂಮಲ್ಲಿ ಮಾಡ್ಕೋ, ರೂಮ್ ಟೆಂಪರೇಚರ್ ಅಷ್ಟು. ಭಾಳ ಒಳ್ಳೆ ವ್ಯಕ್ತಿ. ನನಗೆ ವ್ಯವಸಾಯ ಕ್ಷೇತ್ರದಲ್ಲಿ ಇಡಿಸಿದಂಥ ಒಬ್ಬ ಯೂನಿವರ್ಸಿಟಿ MSc ಮನುಷ್ಯ, MSc ಅವರು ಸ್ವತಃ ಮಾಡ್ತಾರೆ, ಸ್ವತಃ ಗೊಬ್ಬರ ಮಾಡ್ತಾನೆ ಮನುಷ್ಯ. ಇಳಿದು ಒಂದು ಅನೇಕ ಗೊಬ್ಬರಗಳು ಏನೇನೋ ತಯಾರು ಮಾಡ್ತಾರೆ. ಅವ್ರದ್ದು ವಿಡಿಯೋಗಳು ಇದೆ, ಅಶೋಕ್ ಕುಮಾರ್ ಅಂತ ನೋಡಿ, ಭಾಳ ಅಷ್ಟೊಂದು ಬರ್ತದೆ. ಆ ಥರದ ವ್ಯವಸ್ಥೆಗಳು ಬೇಕಾಗತ್ತೆ ಇವತ್ತು ರೈತರಿಗೆ. ಯಾರು ಇರೋವಂಥವ್ರನ್ನ ಮಾಹಿತಿ ತಗೊಳ್ಳಿ, ಹೊಸದಾಗಿ ಮಾಡಿ ಹೋಗಿ. ಸುಮ್ಮನೆ ಯಾರೋ ಒಬ್ರು ಬಾಯಿಗೆ ಬಂದಿದ್ದು ಹೇಳ್ತಾರೆ ಅಂತ ಅದನ್ನು ನಂಬಿ ತಂದು ಹಾಕಿ ಹಣ ಕಳ್ಕೊಳ್ಳುವಂಥದ್ದು ಬೇಡ ಅಂತ ನನ್ನ ಉದ್ದೇಶ. ವೀಕ್ಷಕರೇ, ಪ್ರಭಾಕರ್ ಸರ್ ಏನು ಹೇಳ್ತಾರೆ ಅಂದರೆ, ಅವರು ಪ್ರಾರಂಭ ಮಾಡಿದಂಥ ಹಂತದಲ್ಲಿ 2008, 9, 15 ಈ ಸಮಯದಲ್ಲಿ ಈ ಥರ ಕಲ್ಚರ್, ಮದರ್ ಕಲ್ಚರ್, ಸೂಕ್ಷ್ಮ ಜೀವಿಗಳ ಒಂದು ಕಲ್ಚರ್ ಆಗ್ಬೋದು, ಅದನ್ನು ಡುಪ್ಲಿಕೇಶನ್ ಮಾಡೋದು, ಬೆಳೆಸೋದಾಗ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊರತೆ ತುಂಬ ಇತ್ತು. ಸರ್ ಒಂದೊಂದು ದಾರ, ಒಂದೊಂದು ಥ್ರೆಡ್ಡನ್ನು ಹುಡ್ಕೊಂಡೋಗಿ ತಂದು ಕಷ್ಟಪಟ್ಟೆಲ್ಲ ಮಾಡಿ ಸಾವಯವ ಕೃಷಿನ ಅವರು ಪ್ರಾರಂಭ ಮಾಡಿದರು. ಬದಲಾದ ಸನ್ನಿವೇಶದಲ್ಲಿ ಇವಾಗ ಟೆಕ್ನಾಲಜಿ ಚೆನ್ನಾಗಿ ಬೆಳೆದಿದೆ, ಈ ಕಲ್ಚರ್ಗಳು ಸಾಕಷ್ಟು ಕಡೆ ಸಿಗುತ್ತೆ. ಸೊ ಈಗ ನಾವು ಸಾವಯವ ಕೃಷಿ ಮಾಡ್ತಿರೋರು ಅಥವಾ ಮಾಡೋಕ್ಕೆ ಹೊರಟಿರುವಂಥ ನವ ಕೃಷಿಕರಿಗೆ ಒಂದು ಅನುಕೂಲವಾದ ವಾತಾವರಣ ಇದೆ. ನೀವು ಒಳ್ಳೆ ಸೋರ್ಸ್ನ ಗುರುತಿಸ್ಕೊಳ್ಳಿ, ಕಲ್ಚರ್ಗಳನ್ನು ತಗೊಂಬಂದಿಟ್ಕೊಳ್ಳಿ, ಆ ಕಲ್ಚರ್ನ ನೀವೇ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ನಿಮ್ಮ ಬೆಳೆಯ ಅನುಗುಣವಾಗಿ, ಬೆಳೆಯ ಯಾವ ಹಂತದಲ್ಲಿ ಯಾವ ರೀತಿ ಸೂಕ್ಷ್ಮಜೀವಿಗಳ ಸಪೋರ್ಟ್ ಬೇಕು, ಮಣ್ಣಿಗೇನು ಬೇಕು, ಎಲೆಗಳ ಮೇಲೆ ಏನು ಸಿಂಪಡಣೆ ಮಾಡಬೇಕು, ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ನೀವು ಗ್ರಹಿಸಿಕೊಂಡು ನಿಮ್ಮ ಸೂಕ್ಷ್ಮಾಣುಜೀವಿಗಳನ್ನು ನಿಮ್ಮ ತೋಟದಲ್ಲೇ ಈ ರೀತಿ ಅಭಿವೃದ್ಧಿ ಮಾಡ್ಕೊಳ್ಳೋದ್ರಿಂದ ಒಳಸೇರಿಗಳ ವೆಚ್ಚವನ್ನು ಕಮ್ಮಿ ಮಾಡ್ಕೋಬಹುದು, ನೀವು ಸ್ವಾವಲಂಬಿಗಳಾಗಿ ಸಾವಯವ ಕೃಷಿಯನ್ನು ಮಾಡಬಹುದು ಅನ್ನೋದು ಪ್ರಭಾಕರ್ ಸರ್ ಅವರ ಒಂದು ಅನುಭವದ ನುಡಿ. ನಾವು ಇದನ್ನು ಮನದಟ್ಟು ಮಾಡ್ಕೊಳ್ಳೋಣ, ನಮ್ಮ ಪ್ರಯಾಣವನ್ನು ಅದೇ ದಿಕ್ಕಲ್ಲಿ ಮುಂದುವರಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.